ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಟ್ರಾಫಿಕ್ ಪೊಲೀಸರು ಆ, ಯಾವುದೇ ಸ್ಪಷ್ಟ ಕಾರಣ ಇಲ್ಲದೆ ನಮ್ಮನ್ನ ರಸ್ತೆಯಲ್ಲಿ ನಿಲ್ಲಿಸ್ಬೋದಾ? ನಮ್ಮ ಫೋನ್ ಅಥವಾ ಬ್ಯಾಗ್ಗಳನ್ನ ನೋಡೋ ಪವರ್ ಅವರಿಗೆ ಇದೆಯಾ? ಹಳೆ IPC ಹೋಗಿ ಈಗ ಹೊಸ ಭಾರತೀಯ ನ್ಯಾಯ ಸಂಹಿತೆ ಅಂದರೆ BNS 2023 ಬಂದಿದೆಯಲ್ಲ, ಅದರಿಂದ ನಮ್ಮ ಹಕ್ಕುಗಳಲ್ಲಿ ಏನಾದರೂ ಬದಲಾಗಿದೆಯಾ? ಸಂಚಾರ ನಿಲುಗಡೆ, ನಿಮ್ಮ ಹಕ್ಕುಗಳು ಮತ್ತು ಕಾನೂನುಗಳು ಅಂದ ಒಂದು ಲೇಖನ ಇದೆ. ಅದರ ಆಧಾರದ ಮೇಲೆ ಸ್ವಲ್ಪ ಡೀಪ್ ಆಗಿ ಮಾತಾಡೋಣ. ಖಂಡಿತ. ಮೊದಲನೇದಾಗಿ ಫೇಲೋದಾದರೆ ಜುಲೈ 1, 2024ರಿಂದ ಈ ಹೊಸ BNS ಜಾರಿಗೆ ಬಂದಿದೆ. ಇದು ಮುಖ್ಯ. ಮೊದಲು IPC ಸೆಕ್ಷನ್ 186 ಇತ್ತು, ಗೊತ್ತಾ? ಸಾರ್ವಜನಿಕ ಕೆಲಸಕ್ಕೆ ಅಡ್ಡಿ ಮಾಡಿದ್ರೆ ಅಂತ. ಅದು ಈಗ BNSನಲ್ಲಿ ಸೆಕ್ಷನ್ 220 ಆಗಿದೆ. ಓ, ಸೆಕ್ಷನ್ ನಂಬರ್ ಬದಲಾಗಿದೆ. ಹೌದು. ನಂಬರ್ ಜೊತೆಗೆ ಅದರ ವಿವರಣೆ, ದಂಡನೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿವೆ. ಅದಕ್ಕೆ ಇದರ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಆದ್ರೂ ಈ ಟ್ರಾಫಿಕ್ ಸ್ಟಾಪ್ಸ್ ಅಂದ್ರೆ ಸಂಚಾರ ನಿಲುಗಡೆಗಳು ಮುಖ್ಯವಾಗಿ ಮೋಟಾರ್ ವಾಹನ ಕಾಯ್ದೆ 1988 ಇದೆಯಲ್ಲ, ಅದರ ಅಡಿಯಲ್ಲೇ ಬರ್ತವೆ. ಸರಿ. ಆದ್ರೆ ಪೊಲೀಸರ ಅಧಿಕಾರಗಳು ಕೆಲವೊಮ್ಮೆ MV ಆಕ್ಟ್ ಮತ್ತೆ BNS ಎರಡೂ ಸೇರಿ ಅನ್ವಯ ಆಗ್ಬೋದು. ಓಕೆ, ಹಾಗಾದ್ರೆ ಆ ಮೂಲ ಪ್ರಶ್ನೆಗೆ ಬರೋಣ ಮತ್ತೆ. ಕಾರಣನೇ ಇಲ್ಲದೆ ಸುಮ್ಸುಮ್ನೆ ನಮ್ಮನ್ನ ನಿಲ್ಸೋ ಅಧಿಕಾರ ಅವ್ರಿಗಿದೆಯಾ? ಇದೆ. ಆದ್ರೆ ಅದಕ್ಕೆ ಕೆಲವು ಕಂಡೀಷನ್ಸ್ ಇವೆ. ಪೊಲೀಸರು, ಟ್ರಾಫಿಕ್ ಪೊಲೀಸರು ಸೇರಿ ಗಾಡಿ ನಿಲ್ಲಿಸಬಹುದು. ಹೇಗೆ ಅಂದ್ರೆ, ಕೆಲವು ಸಲ ರ್ಯಾಂಡಮ್ ಚೆಕಿಂಗ್ ಮಾಡ್ತಾರೆ ಅಲ್ವಾ? ಯಾವುದೋ ಸ್ಪೆಷಲ್ ಡ್ರೈವ್ ಇರಬಹುದು ಅಥವಾ ಡಾಕ್ಯುಮೆಂಟ್ಸ್ ಕೇಳಬಹುದು. ಡಾಕ್ಯುಮೆಂಟ್ಸ್ ಅಂದ್ರೆ? DL, RC. ಹೌದು, ಡ್ರೈವಿಂಗ್ ಲೈಸೆನ್ಸ್, RC ಬುಕ್, ಇನ್ಶೂರೆನ್ಸ್, ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ಇವನ್ನೆಲ್ಲ ಕೇಳೋಗ್ ನಿಲ್ಲಿಸಬಹುದು. ಅಥವಾ ಏನೋ ಒಂದು ಟ್ರಾಫಿಕ್ ರೂಲ್ ಮುರಿದಿದ್ದಾರೆ, ಏನೋ ತಪ್ಪು ನಡೆದಿದೆ ಅಂತ ಒಂದು ಸಮಂಜಸವಾದ ಸಂಶಯ ಬಂದ್ರೆ ನಿಲ್ಲಿಸಬಹುದು. ಆ ಸಮಂಜಸವಾದ ಸಂಶಯ ಅನ್ನೋದಿದೆಯಲ್ಲ, ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಅಲ್ವಾ? ಅಂದ್ರೆ ಸುಮ್ನೆ ನಾವು ಟೆನ್ಷನ್ ಆದಂಗ್ ಕಂಡ್ರೆ ಸಾಕಾ ಅಥವಾ ಗಟ್ಟಿ ಕಾರಣ ಬೇಕಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸಮಂಜಸವಾದ ಸಂಶಯ ಅಂದ್ರೆ ಸುಮ್ನೆ ಒಂದು ಊಹೆ ಅಲ್ಲ, ಅಥವಾ ನೋಡೋಕೆ ಒಂಥರ ಕಾಣ್ತಾರೆ ಅಂತಲ್ಲ. ನಿಜವಾಗ್ಲೂ ಏನೋ ತಪ್ಪು ಅಂದ್ರೆ ಕಾನೂನು ಉಲ್ಲಂಘನೆ ಆಗಿದೆ ಅಂತ ನಂಬೋಕೆ ಅವರಿಗೆ ಒಂದು ವಾಸ್ತವಿಕ ಸ್ಪಷ್ಟವಾದ ಕಾರಣ ಇರಬೇಕು. ಕೇವಲ ವ್ಯಕ್ತಿ ನೋಡೋಕೆ ಹೆಂಗಿದ್ದಾರೆ ಅಥವಾ ಗಾಬರಿಯಾಗಿದ್ದಾರೆ ಅನ್ನೋ ಕಾರಣಕ್ಕೆ ನಿಲ್ಸಿ ಶೋಧನೆ ಮಾಡೋ ಹಾಗಿಲ್ಲ. ಹಾಗೇನೆ ಯಾವ ಕಾರಣನೂ ಇಲ್ಲದೆ ಸುಮ್ನೆ ಹೆದರಿಸೋದು, ಕಿರುಕುಳ ಕೊಡೋದು ಅದು ಖಂಡಿತ ತಪ್ಪು. ಸರಿ, ಹಾಗಾದ್ರೆ ಏನ್ ಮಾಡೋಕೆ ಅವರಿಗೆ ಅಧಿಕಾರ ಇಲ್ಲ? ಅವರ ಲಿಮಿಟ್ಸ್ ಏನು? ಮುಖ್ಯವಾಗಿ ಅಪರಾಧದ ಸಂಶಯ ಇಲ್ಲದೆ ಸುಮ್ನೆ ಗಾಡಿ ಡಿಕ್ಕಿ ಓಪನ್ ಮಾಡಿ ಅಥವಾ ನಮ್ಮ ಪರ್ಸನಲ್ ಬ್ಯಾಗ್ ತೆಗ್ದು ನೋಡಿ ಅಂತ ಕೇಳೋ ಹಾಗಿಲ್ಲ. ಓಕೆ. ಹಾಗೆ ಚೆಕ್ ಮಾಡ್ಬೇಕಾದ್ರೆ ವಾರಂಟ್ ಇರ್ಬೇಕು ಅಥವಾ ಅಪರಾಧ ಆಗಿದೆ ಅನ್ನೋಕೆ ತುಂಬಾ ಗಟ್ಟಿಯಾದ ಕಾರಣ ಇರ್ಬೇಕು. ಮತ್ತೆ ಸರಿಯಾದ ಪ್ರೊಸೀಜರ್ ಫಾಲೋ ಮಾಡದೆ ನಮ್ಮ DL ಅಥವಾ ಗಾಡಿನ ಸೀಸ್ ಮಾಡೋ ಹಾಗಿಲ್ಲ. ಯಾವ ಕಾನೂನುಗಳು ಇಲ್ಲಿ ನಮ್ಗೆ ಮುಖ್ಯ ಆಗ್ತವೆ? ನಂಬರ್ಗಿಂತ ಹೆಚ್ಚಾಗಿ ಅವು ಏನ್ ಹೇಳ್ತವೆ ಅಂತ ಸ್ವಲ್ಪ ಸರಳವಾಗಿ ಹೇಳ್ತೀರಾ? ಖಂಡಿತ. ಮೋಟಾರ್ ವಾಹನ ಕಾಯ್ದೆ 1988 ಇದೆಯಲ್ಲ, ಅದು ತುಂಬಾ ಮುಖ್ಯ. ಹೆಲ್ಮೆಟ್ ಹಾಕ್ಬೇಕು, ಸೀಟ್ ಬೆಲ್ಟ್ ಹಾಕ್ಬೇಕು, ಈ ಥರ ನಿಯಮಗಳೆಲ್ಲ ಅದರಲ್ಲಿವೆ. ಸೆಕ್ಷನ್ 206 ಅಂತ ಒಂದಿದೆ. ಅದು ಹೇಳುತ್ತೆ, ಕೆಲವು ಸೀರಿಯಸ್ ತಪ್ಪುಗಳಾದಾಗ, ಅಂದ್ರೆ ಡೇಂಜರಸ್ ಡ್ರೈವಿಂಗ್, ಡ್ರಿಂಕ್ ಅಂಡ್ ಡ್ರೈವ್, ಆವಾಗ ಮಾತ್ರ ಲೈಸೆನ್ಸ್ ಅಥವಾ ಗಾಡಿನ ತಾತ್ಕಾಲಿಕವಾಗಿ ವಶಕ್ಕೆ ತಗೋಬಹುದು. ಅದಕ್ಕೂ ನಿಯಮಗಳಿವೆ. ಇನ್ನು BNS ವಿಷಯಕ್ಕೆ ಬಂದ್ರೆ, ಸೆಕ್ಷನ್ 220 ಹೇಳಿದ್ನಲ್ಲ, ಪೊಲೀಸರ ಕೆಲ್ಸಕ್ಕೆ ಅಡ್ಡಿ ಮಾಡಬಾರ್ದು ಅಂತ. ಮತ್ತೆ ಸೆಕ್ಷನ್ 254 ಅಂದ್ರೆ ಪೊಲೀಸರು ಕಾನೂನು ಪ್ರಕಾರ ನಿಲ್ಸಕ್ಕೆ ಪ್ರಯತ್ನ ಪಟ್ಟಾಗ ಅದಕ್ಕೆ ವಿರೋಧ ಮಾಡಿದ್ರೆ ಅದು ಕೂಡ ತಪ್ಪಾಗುತ್ತೆ. ಓ ಸರಿ. ಆದ್ರೆ ನೆನ್ಪಿಡಿ, ಪೊಲೀಸರು ಕೂಡ ಕಾನೂನಿನ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು. ಈಗ ಈ ಫೋನ್ ಚೆಕ್ ಮಾಡೋ ವಿಚಾರ, ಇದು ತುಂಬಾ ಜನರ ಚಿಂತೆ. ನಿಜವಾಗ್ಲೂ ನಮ್ಮ ಪರ್ಸನಲ್ ಫೋನ್ ತೆಗೆದು ನೋಡ್ತೀವಿ ಅಂತ ಕೇಳ್ಬೋದಾ? ಸಾಮಾನ್ಯವಾಗಿ ಇಲ್ಲ, ಖಂಡಿತ ಇಲ್ಲ. ನಮ್ಮ ಫೋನ್ ನಮ್ಮ ಪ್ರೈವೇಟ್ ವಸ್ತು. ಸರಿಯಾದ ಕಾನೂನು ಕಾರಣ ಅಥವಾ ಕೋರ್ಟ್ ವಾರಂಟ್ ಇಲ್ದೆ ನಿಮ್ಮ ಫೋನ್ ಕೊಡಿ, ಚೆಕ್ ಮಾಡ್ತೀವಿ ಅಂತ ಕೇಳೋ ಹಾಗಿಲ್ಲ. ಅಂದ್ರೆ ಯಾವತ್ತೂ ಕೇಳೋ ಹಾಗಿಲ್ವಾ? ಅಪರೂಪದ ಸಂದರ್ಭಗಳಲ್ಲಿ, ಅಂದ್ರೆ ಏನೋ ದೊಡ್ಡ ಕ್ರೈಮ್ ಕೇಸ್ ತನಿಖೆ ನಡೀತಿದೆ ಅಥವಾ ಸೈಬರ್ ಕ್ರೈಮ್, ಟೆರರಿಸಂ ತರಹದ ಕೇಸ್ ಇದ್ರೆ ಆಗ ಸ್ಪೆಷಲ್ ಕಾನೂನುಗಳ ಕೆಳಗೆ ಅನುಮತಿ ತಗೊಂಡು ಪರಿಶೀಲಿಸಬಹುದು. ಆದ್ರೆ ಸಾಮಾನ್ಯ ಟ್ರಾಫಿಕ್ ಸ್ಟಾಪಲ್ಲಿ ಫೋನ್ ಕೇಳೋ ಹಾಗಿಲ್ಲ. ಓಕೆ, ಇದು ತುಂಬಾ ಮುಖ್ಯವಾದ ಮಾಹಿತಿ. ಹಾಗಾದ್ರೆ ಪೊಲೀಸರು ನಮ್ಮನ್ನ ನಿಲ್ಲಿಸಿದಾಗ ನಾವೇ ಅದನ್ನ ನಮ್ಮ ಫೋನಲ್ಲಿ ರೆಕಾರ್ಡ್ ಮಾಡ್ಕೋಬೋದಾ? ಆದ್ರೆ ಒಂದು ಕಂಡೀಷನ್, ಅದನ್ನ ಗೌರವದಿಂದ
ಅವರ ಕೆಲಸಕ್ಕೆ ತೊಂದ್ರೆ ಆಗದ ಹಾಗೆ ಶಾಂತವಾಗಿ ಮಾಡ್ಬೇಕು. ಅದು ಮುಖ್ಯ. ಒಳ್ಳೇದು. ಇದೊಂದ್ ವೇಳೆ ಏನಾದ್ರೂ ಸಮಸ್ಯೆ ಆದ್ರೆ ನಮಗೊಂದು ಸಾಕ್ಷಿ ಇರುತ್ತೆ ಅಲ್ವಾ? ಖಂಡಿತವಾಗಿ. ಒಂದ್ ವೇಳೆ ಪೊಲೀಸರಿಂದ ಏನಾದ್ರೂ ಕಿರುಕುಳ ಆಯ್ತು ಅಥವಾ ಅವರು ಅಧಿಕಾರ ದುರುಪಯೋಗ ಮಾಡಿದ್ರು ಅಂತ ನಮ್ಗೆ ಅನ್ಸಿದ್ರೆ ಆಗ ಏನ್ ಮಾಡ್ಬೇಕು? ಎಲ್ಲಿ ಕಂಪ್ಲೇಂಟ್ ಕೊಡ್ಬೋದು? ಅಂಥ ಸಂದರ್ಭ ಬಂದ್ರೆ ಮೊದಲು ಧೈರ್ಯವಾಗಿರಿ. ಆಮೇಲೆ ಸಾಧ್ಯ ಆದ್ರೆ ಆ ಅಧಿಕಾರಿಯ ಹೆಸರು ಮತ್ತೆ ಬ್ಯಾಜ್ ನಂಬರ್ ನೋಟ್ ಮಾಡ್ಕೊಳ್ಳಿ ಅಥವಾ ಕೇಳಿ. ನಿಮ್ಗೆ ಸೇಫ್ ಅನ್ಸಿದ್ರೆ ಘಟನೆಯನ್ನ ವಿಡಿಯೋ ಅಥವಾ ಆಡಿಯೋ ರೆಕಾರ್ಡ್ ಮಾಡಿ. ಸರಿ. ನಂತರ ನೀವು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಲಿಖಿತ ದೂರು ಕೊಡಬಹುದು. ಅಥವಾ ಅವರ ಮೇಲಿನ ಅಧಿಕಾರಿಗಳಿಗೆ ಅಂದ್ರೆ ಡಿಸಿಪಿ ಟ್ರಾಫಿಕ್ ಆಫೀಸ್ ಇರುತ್ತಲ್ಲ, ಅಲ್ಲಿ ದೂರು ಸಲ್ಲಿಸಬಹುದು. ಈಗಂತೂ ಆನ್ಲೈನ್ ಪೋರ್ಟಲ್ಗಳು ಕೂಡ ಇವೆ, ಅಲ್ಲಿಂದಲೂ ದೂರು ದಾಖಲಿಸಬಹುದು. ಓಕೆ, ಸೊ ದೂರು ಕೊಡುವ ದಾರಿಗಳಿವೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಕಾನೂನು ಪಾಲನೆಗೆ ನಮ್ಮನ್ನ ನಿಲ್ಸೋ ಅಧಿಕಾರ ಪೊಲೀಸರಿಗಿದೆ. ಅದೇ ಸಮಯದಲ್ಲಿ ನಮ್ಮ ಹಕ್ಕುಗಳು ನಮಿಗೂ ಇವೆ. ಮುಖ್ಯವಾಗಿ ನಮ್ಮ ರೈಟ್ಸ್ ಬಗ್ಗೆ ಸ್ವಲ್ಪ ತಿಳಿದುಕೊಂಡು ಶಾಂತವಾಗಿ ಸಹಕಾರದಿಂದ ಇರೋದು ಬೆಟರ್ ಅನ್ಸುತ್ತೆ. ಈ BNS ಮತ್ತೆ MV ಆಕ್ಟ್ ಬಗ್ಗೆ ಸ್ವಲ್ಪ ಗೊತ್ತಿದ್ರೆ ಅನಗತ್ಯ ತೊಂದರೆಯಿಂದ ತಪ್ಸ್ಕೋಬಹುದು ಅಲ್ವಾ? ಹೌದು, ಖಂಡಿತ. ಕಾನೂನು ತಿಳಿದುಕೊಂಡಿರೋದು ಯಾವಾಗ್ಲೂ ಒಳ್ಳೇದು. ಕೊನೆಗೆ ಒಂದು ಯೋಚನೆಗೆ ಬಿಟ್ಟೋಗ್ತೀನಿ ನೋಡಿ. ಈ ಕಾನೂನುಗಳೆಲ್ಲ ಹಕ್ಕುಗಳನ್ನ, ಪ್ರೊಸೀಜರ್ಗಳನ್ನ ಹೇಳ್ತವೆ. ಆದ್ರೆ ರಿಯಲ್ ಲೈಫಲ್ಲಿ ರಸ್ತೆ ಮೇಲೆ ಒಂದು ಟ್ರಾಫಿಕ್ ಸ್ಟಾಪ್ ಆದಾಗ ನಮ್ಮ ಅನುಭವ ಹೇಗಿರುತ್ತೆ ಅನ್ನೋದು ಬರೀ ಕಾನೂನಿನ ಮೇಲೆ ಡಿಪೆಂಡ್ ಆಗಿರುತ್ತಾ? ಅಥವಾ ನಮ್ಮ ನಡವಳಿಕೆ, ಪೊಲೀಸ್ ಅಧಿಕಾರಿಯ ಮೂಡ್, ಆ ಜಾಗದ ಪರಿಸ್ಥಿತಿ, ಈ ಥರ ಬೇರೆ ಫ್ಯಾಕ್ಟರ್ಸ್ ಕೂಡ ನಮ್ಮ ಅನುಭವವನ್ನ ಬದಲಾಯಿಸ್ತವೆ ಅಲ್ವಾ? ಇದ್ರ ಬಗ್ಗೆನೂ ನಾವು ಯೋಚನೆ ಮಾಡ್ಬೋದು.